ರೂಮಿಂದ ಏನೋ ಹೊರಟ್ಬಿಟ್ವಿ. ಎಲ್ಲಿಗೆ ಹೋಗೋದು ಏನು ಅಂತ ಗೊತ್ತಿಲ್ತೀರಾ, ಮಧ್ಯಾಹ್ನ ಹಾಗೆ ಬಂದ್ಬಿಟ್ಟು ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ತಿರುಗ್ಸೋ ಫುಲ್ ಜನ ತುಂಬ್ಕೊಂಬಿಟ್ಟಿದ್ದಾರೆ. ಜನ ತುಂಬ್ಕೊಂಬಿಟ್ರೆ ಹೋಗೋಕೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನಮ್ಮ ಬಾಸ್ ಸಾಂಗ್ ಬಂತಲ್ಲ, ಸಾಕು ಮುಗಿಸ್ಕೊಂಡು ಹೊರಟ್ಬಿಡೋಣ ಅಂತ ಹೊರಟ್ವಿ. ಮಿನಿಮಮ್ ಅಂದರೆ 20,000 ಜನ 15,000 ಜನ ಇರ್ಬೋದು ನನ್ನ ಪ್ರಕಾರ. ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಯಾವುದೋ ಕಾಫಿ, ಮಹದೇಶ್ವರ ಕಾಫಿ ಅಂಗಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವರಲ್ಲಿ ಕಾಫಿ ಕುಡಿಯೋಕ್ಕೆ ಅಂತ ಹೋಗಿದ್ದಾರೆ. ನನಗೆ ಕಾಫಿ ಗೀಫಿ ಎಲ್ಲ ಬೇಡ, ಅದಕ್ಕೆ ನಾನು ಕಾರಲ್ಲಿ ಕೂತಿದ್ದೀನಿ. ಆ್ಯಂಡ್ ಇನ್ನೊಂದೇನಂದ್ರೆ, ಇವಾಗ ರೂಮಿಂದ ಹೊರಟ್ಬಿಟ್ವಿ. ಎಲ್ಲಿಗೆ ಹೋಗೋದು ಏನು ಅಂತ ಗೊತ್ತಿಲ್ತೀರಾ, ಮಧ್ಯಾಹ್ನ ಹಾಗೆ ಬಂದ್ಬಿಟ್ಟು ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಫೈನಲಿ ಆಮೇಲೆ ಯೋಚನೆ ಮಾಡಿ KRSಗೆ ಹೋಗೋಣ ಅಂದ್ಬಿಟ್ಟು KRSಗೆ ಹೋಗ್ತಾ ಇದೀವಿ. ಲೈಟಿಂಗ್ ಶೋ ಎಲ್ಲ ಇರತ್ತಲ್ಲ, ಸೊ ಲೈಟಿಂಗ್ಸ್ ನೋಡೋದಕ್ಕೆ ಅದಿರೋದು 6:30ಗೆ. ಟೈಮ್ ಒಂದು 4:55. ಇನ್ನು 1.5 hour ಇದೆ. ಏನು ಮಾಡೋದು ಅಂತ ಹೇಳ್ತಿದ್ರು. ಅದಕ್ಕೆ ಕಾಫಿ ಕುಡಿದು ಹೋಗೋ ಸರಿಗೆ ಆಗುತ್ತೆ ಕರೆಕ್ಟ್ ಅಂದ್ಬಿಟ್ಟು ನಾನು ಹೇಳಿದೆ. ಸೊ ಅದಕ್ಕೆ ಅವ್ರು ಕಾಫಿ ಕುಡಿಲೇಬೇಕು ಅಂತ ಹೇಳೋದು. ನೀನು ಮಿಕ್ಕಂಡಿರಪ್ಪ ನೀನು. ಅದಕ್ಕೆ ಹೋಗಿದ್ದಾರೆ. ಸೊ ನೋಡೋಣ ಏನೇನಾಗುತ್ತೆ ಏನು ಕತೆ ಅಂತ. ಲಕ್ಷಿ ಈಗ ಅಲ್ಲಿಗೆ ಹೋಗಿ ಸಿಗ್ತೀನಿ. ಡ್ರೈವರ್ ಸೀಟ್ ಸಿಕ್ತು. ತಿರುಗ್ಸ ಮತ್ತೆ ಏನು ಲೈಫಲ್ಲಿ ಏನು ಗೊತ್ತಾ, ಅವನಜ್ಜಿ ಕ್ಲಾರಿಟಿನೇ ಇಲ್ಲ ಗುರು. ಬೈಕ್ ತಗೊಂಡು 120 ಹೊರಟೋಗೋದು ಓ ಅಂತ. 120 ಹೋದ್ರೆ ಯಾರೋ ನೋಡ್ತಾರೆ ನಿನ್ನ. ಹಾಕಿರೋ ಕ್ರೀಮು, ಬಾಚಿರೋ ಕೂದಲು ಯಾರಿಗಾದ್ರೂ ಕಾಣಿಸುತ್ತೇನೋ? ಬಿಲ್ಡಪ್ ಕೊಡ್ಬೇಕು ಅಂದ್ರೆ 30 ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ ಈ ಜನರೇಷನ್ಗೆ. ಇನ್ನೆಂಗೋ ಮೇಲ್ ಬರ್ತೀವಿ ನಾವು. ಬೈಕಲ್ಲಿ ಬಿಲ್ಡಪ್ ಕೊಡ್ಬೇಕು ಅಂದ್ರೆ ನೀಟಾಗಿ ಕ್ರೀಮ್ ಗೀಮ್ ಹಾಕಿ ರೆಡಿ ಆಗಿದ್ರೆ ಸ್ಲೋ ಆಗಿ ಹೋದ್ರೆ ಅಟ್ಲೀಸ್ಟ್ ಆ ಕಡೆ ಈ ಕಡೆ ಅವ್ರು ನೋಡ್ತಾರೆ. ಏನೇನೋ ಹೆಂಗೆ ನಡೆಸ್ತೀಯ ಅಮಿತ? ಅದು ಮೆಟ್ಲಿದೆಯಲ್ಲ ಅಲ್ಲಿಂದ ನೋಡ್ಕೊಂಡು ಇಡಿ ಗ್ಯಾಪು. ಗೈಸ್ ಇವಾಗ ಲೈಟ್ ಶೋ ಸ್ಟಾರ್ಟ್ ಆಗುತ್ತೆ 6:30ಗೆ. ಅದನ್ನು ತೋರಿಸ್ತೀನಿ. ಸ್ಟೇ ಟ್ಯೂನ್. ಫುಲ್ ಜನ ತುಂಬ್ಕೊಂಬಿಟ್ಟಿದ್ದಾರೆ. ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ್ದಾರೆ.
ಗೈಸ್ ಫೈನಲಿ ಹೊರಟ್ಬಿಟ್ಟಿವಿ ಬಿಕಾಸ್ ತುಂಬ ಜನ ಇದ್ದರು, ಲೇಟ್ ಆಗಿಬಿಡುತ್ತೆ ಆಮೇಲೆ. ಇಲ್ಲೇ ಜನ ತುಂಬ್ಕೊಂಬಿಟ್ರೆ ಹೋಗೋಕೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನಮ್ಮ ಬಾಸ್ ಸಾಂಗ್ ಬಂತಲ್ಲ, ಸಾಕು ಮುಗಿಸ್ಕೊಂಡು ಹೊರಟ್ಬಿಡೋಣ ಅಂತ ಹೊರಟ್ವಿ. ನೇತ್ರಾವತಿ ಬೋಟ್. ಅಲ್ಲಿ ನೋಡಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಬರ್ತಾರೆ ಅಂದರೆ ಏ 5,000 ಇನ್ನೂ ಜಾಸ್ತಿನೇ ಇದೆ. ಯಾಕೋ ಏನೇನು ಪ್ರಾಬ್ಲಮ್ಮು? ಗೈಸ್ ಏನಿಲ್ಲ ಅಂದ್ರೂ ಮಿನಿಮಮ್ ಅಂದರೆ 20,000 ಜನ 15,000 ಜನ ಇರ್ಬೋದು ನನ್ನ ಪ್ರಕಾರ. ಬಿಕಾಸ್ ಎಷ್ಟು ಕಾರುಗಳು ಬಂದಿದೆ, ಎಷ್ಟು ಜನ ಬಂದಿದ್ದಾರೆ ಅಂದರೆ ಲೆಕ್ಕನೇ ಇಲ್ಲ. ಅಷ್ಟು ಜನ ಬಂದರು. ನಾವು ಅದಕ್ಕೆ ಬೇಗ ಹೊರಟಿದ್ದು. ಬಿಕಾಸ್ ಇವು ಎಲ್ಲ ಒಂದೇ ಸಲ ಹೊರಟಾಗ ಏನಾಗುತ್ತೆ, ಎಲ್ಲ ಕಂಪ್ಲೀಟ್ ಏನೇನಿದೆ ಒಟ್ಟಿಗೆ ಮೂವ್ ಆಗುತ್ತಲ್ಲ, ಅಲ್ಲಿ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಅರ್ಥ ಆಯಿತು ಅನಿಸುತ್ತೆ. ಬುದ್ಧಿವಂತರು ಇದನ್ನು ಮಾಡ್ತಾರೆ, ದದ್ರು ಇನ್ನೂ ಅಲ್ಲೇ ಇರ್ತಾರೆ. ಬಂದಿದ್ದೀವಿ ನೋಡಬೇಕು ನಿಜ, ಬಟ್ ನೋಡ್ದಿರ ಬರಬಾರ್ದು ಅಂತ ಹೇಳ್ತಿಲ್ಲ, ನೋಡಬೇಕು. ಒಂದು ಒಳ್ಳೆ ಟೈಮಿಗೆ ಎದ್ದು ಬಂದುಬಿಡ್ಬೇಕು. ನೋಡಿದ್ವಿ ಅದೇ ಥರನೇ ನಡೆಯುತ್ತೆ ಅಂತ ಗೊತ್ತಾಗುತ್ತೆ, ಬಂದುಬಿಡ್ಬೇಕು. ಆ್ಯಂಡ್ ಕಾರ್ ಹತ್ರ ಬಂದಿದ್ದಾಯಿತು. ಸೀದಾ ಇವಾಗ ಏನೋ ತಿನ್ಕೊಂಡು ರೂಮ್ ಹತ್ರ ಹೋಗ್ಬಿಡೋದು ಅಷ್ಟೇ. ರಾಯಲ್ ಪ್ಯಾಲೇಸ್ ಸಿಗ್ತೀನಿ ಗೈಸ್. ಫೈನಲಿ ಯಾವುದೋ ಹೋಟ್ಲಿಗೆ ಬಂದಿದ್ದೀವಿ ತಿನ್ನೋದಕ್ಕೆ. ಆದಿತ್ಯ ಗ್ರ್ಯಾಂಡ್ ಪ್ಯೂರ್ ವೆಜ್ ಅಂತೆ ಬಂದಿದ್ದೀವಿ. ಒಂದೇ ಸಲ ಊಟ ಮುಗಿಸ್ಕೊಂಡು ರೂಮ್ಗೆ ಹೋಗ್ಬಿಡೋಣ ಅಂದರು. ಸರಿ ಆಯಿತು ಅಂತ ನಿಲ್ಸಿದ್ದೀನಿ. ಊಟ ಮುಗಿಸ್ಕೊಂಡು ಸೀದಾ ರೂಮ್ಗೆ ಹೋಗಿ ಬನ್ನಿ ಹೋಗೋಣ. ಗೈಸ್ ಫೈನಲಿ ಬ್ಯಾಕ್ ಟು ದ ರೂಮ್. ವಾಪಸ್ ರೂಮಿಗೆ ಬಂದ್ವಿ, ತಿನ್ಕೊಂಬಂದಿದ್ದಾಯಿತು, ಎಲ್ಲ ಆಯಿತು. ಈಗ ಸೀದಾ ಪಾಚ್ಕೊಂಡ್ಬಿಡೋದೆ. ಸೊ ಇದು ಚಿಕ್ಕ ಬ್ಲಾಗು, ನಂಗೆ ಗೊತ್ತಿದೆ. ಇದನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ಐ ನೀಡ್ ಟು ಡೂ ಎಪಿಸೋಡ್ಸ್ ಟೈಪ್ ಬ್ಲಾಗ್ನ. ಆ ಒಂದು ರೀಸನ್ನಿಗೆ ಇದನ್ನು ಎಪಿಸೋಡ್ ಟೈಪ್ ಮಾಡೋ ಕಾರಣಕ್ಕೆ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಕಂಟೆಂಟು ನನಗೆ ಅಷ್ಟು ಸಿಗ್ತಿಲ್ಲ, ಆ ಒಂದು ರೀಸನ್ನಿಂದ. ಸೊ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಫಸ್ಟ್ ಟೈಮ್. ಇವತ್ತಂಕ ಹೋಗಿಲ್ಲ ನಾನು. ಚಾಮುಂಡಿ ಬೆಟ್ಟ ಬ್ಲಾಗಲ್ಲಿ ಸಿಗ್ತೀನಿ. ಹಾಗೆ ಅದಾದಮೇಲೆ ಮೈಸೂರು ಪಾರ್ಕ್ ಫ್ಯಾಕ್ಟ್ರಿ ಒಂದಿದೆ, ಅಲ್ಲೊಂದು ಹೋಗೋಣ. ಲೆಟ್ಸ್ ಸಿ. ಸೊ ಯಾವಾಗಲೂ ಹೇಳೋ ಥರ ಒಂದೇ ಮಾತು, ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಟೇಕ್ ಕೇರ್, ಬಾಯ್. ಚಿಕ್ಕದಾಯಿತು. ಯಾರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ತುತ್ತುವನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರಕ್ಕೆ.